ನೋಡಿ, ಇತ್ತೀಚಿನ ಬೆಳವಣಿಗೆಗಳು ಬಹುಶಃ ರಾಜ್ಯದ ಹಿತದೃಷ್ಟಿಯಿಂದ ಯಾವುದೂ ಕೂಡ ಒಳ್ಳೆ ಬೆಳವಣಿಗೆ ಅಲ್ಲ. ಇವತ್ತು ಜನ ಕಾಂಗ್ರೆಸ್ ಸರ್ಕಾರಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥದ್ದು ಇರ್ಬೋದು, ಈ ದೇಶದಲ್ಲಿ ಮತ್ತೊಮ್ಮೆ ಭಾರತೀಯ ಜನತಾ ಪಕ್ಷಕ್ಕೆ NDAಗೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥದ್ದು ಇರ್ಬೋದು. ಇವರಿಬ್ಬರೂ ಕೂಡ ಈ ದೇಶ ಮತ್ತು ರಾಜ್ಯದ ಅಭಿವೃದ್ಧಿಯನ್ನ ಮಾಡಲಿ ಅಂತ ಹೇಳಿ. ಆದರೆ ಇತ್ತೀಚಿನ ಬೆಳವಣಿಗೆಗಳು ಕೇವಲ ಆಯ್ಕೆಯಾದಂಥ ಎಲ್ಲ ನಾಯಕರುಗಳು ಆರೋಪ ಪ್ರತ್ಯಾರೋಪ ಮತ್ತು ದೂಷಣೆಗಳನ್ನ ಮಾಡ್ತಾ ಬಹುಶಃ ಕರ್ನಾಟಕದ ಇತಿಹಾಸವನ್ನ, ಕರ್ನಾಟಕದ ಕನ್ನಡಿಗರಿಗೆ ಅವಮಾನ ಮಾಡುವಂತ ಕೆಲಸಗಳನ್ನ ಇವರೆಲ್ಲರೂ ಕೂಡ ಮಾಡ್ತಾ ಇದ್ದಾರೆ ಅಂತ ಹೇಳಿ ಇವತ್ತು ಬಹಳ ನಾನು ದಸರಾ ಹಬ್ಬವನ್ನ, ತಾಯಿ ಚಾಮುಂಡೇಶ್ವರಿಯ ಪೂಜೆಯನ್ನು ನಾವು ಮಾಡ್ತಾ ಇರೋಂಥ ಸಂದರ್ಭದಲ್ಲಿ ಬಹಳ ನೊಂದು ನಾನು ಹೇಳಲಿಕ್ಕೆ ಬಯಸ್ತೇನೆ. ಸಾಕಷ್ಟು ಜೀವಂತ ಸಮಸ್ಯೆಗಳಿದೆ. ಆ ಸಮಸ್ಯೆಗಳನ್ನ ಬಗೆಹರಿಸಬೇಕಾಗಿರ್ತಕ್ಕಂಥದ್ದು ರಾಜ್ಯ ಮತ್ತು ಕೇಂದ್ರದ ನಾಯಕರುಗಳ ಮತ್ತು ಅಧಿಕಾರ ನಡೆಸ್ತಾ ಇರ್ತಕ್ಕಂಥವರ ಕರ್ತವ್ಯ. ಅದನ್ನ ಹೊರತುಪಡಿಸಿ ಈ ರೀತಿ ಬೀದಿ ನಾನು ಮುಂದಕ್ಕೆ ಪದಗಳನ್ನ ಬಳಸಕ್ ಹೋಗೋದಿಲ್ಲ. ಈ ರೀತಿಯಾಗಿ ಕಿತ್ತಾಟವನ್ನ ಮಾಡ್ತಕ್ಕಂಥದ್ದು ಸರಿನಾ ಅಂತಕ್ಕಂಥದ್ದನ್ನ ಆತ್ಮಲೋಕನ ಮಾಡ್ಕೊಳ್ಬೇಕಾಗ್ತದೆ. ಚುನಾವಣೆ ಬಹಳ ದೂರ ಇದೆ. ಲೋಕಸಭಾ ಚುನಾವಣೆ ಇನ್ನ 4.5 ವರ್ಷ ಇದೆ. ವಿಧಾನಸಭಾ ಚುನಾವಣೆ ಇನ್ನ 3.5 ವರ್ಷ ಇದೆ. ನಾವು ನಿಮ್ಮಿಂದ ನಿರೀಕ್ಷೆ ಮಾಡ್ತಾ ಇರ್ತಕ್ಕಂಥದ್ದು ರಾಜ್ಯದ ಅಭಿವೃದ್ಧಿಯನ್ನ, ರೈತರ ಅಭಿವೃದ್ಧಿಯನ್ನ, ಯುವಕರ ಸಮಸ್ಯೆಗಳನ್ನ ಬಗೆಹರಿಸ್ತೀರಿ ಅಂತ ಹೇಳಿ. ಇವತ್ತೇನು ಒಬ್ಬರಿಗೊಬ್ರು ಆರೋಪಗಳನ್ನ ಮಾಡ್ತಾ ಇದ್ದಾರೆ. ಇದು ರಾಜ್ಯದ ಜನರಿಗೆ ಎಳ್ಳಷ್ಟು ಇಷ್ಟ ಇಲ್ಲ. ನೀವೇನಾದ್ರೂ ಎಚ್ಚೆತ್ತುಕೊಂಡು ಅಭಿವೃದ್ಧಿಯ ಬಗ್ಗೆ ಚಿಂತನೆ ಮಾಡಲಿಲ್ಲ ಅಂತ ಅಂದ್ರೆ ಬಹುಶಃ ನಿಮ್ಮನ್ನ ಬೀದಿಗಳಲ್ಲಿ ಯಾವ ರೀತಿ ಬೇರೆ ಸಂದರ್ಭದಲ್ಲಿ ಕಲ್ಲು ಹೊಡಿತಾರೋ ಹಂಗೆ ನಿಮ್ಮೆಲ್ಲರಿಗೂ ಕೂಡ ಕಲ್ಲು ಹೊಡಿಬೇಕಾದಂತ ಪರಿಸ್ಥಿತಿಗಳು ಯಾವುದೇ ರಾಜಕೀಯ ಪಕ್ಷದವ್ರು ಇರಲಿ, ಅದು ಕಾಂಗ್ರೆಸ್ ಇರಲಿ, ಜನತಾದಳ ಇರಲಿ, ಭಾರತೀಯ ಜನತಾ ಪಕ್ಷ ಇರಲಿ, ಅವ್ರ ಮೇಲೆ ಜನ ತಿರುಗಿ ಬೀಳಬೇಕಾದಂತ ಅನಿವಾರ್ಯ ಪರಿಸ್ಥಿತಿಗಳು ಬರ್ಬೋದು. ನಾನು ಎಚ್ಚರಿಕೆಯಿಂದ ಮನವಿಯನ್ನ ಮಾಡ್ತಾ ಇದ್ದೇನೆ. ದಯವಿಟ್ಟು ಇದನ್ನ ಬಿಟ್ಟು, ನ್ಯಾಯಾಲಯಗಳಿದೆ, ಆರೋಪಗಳು ಪ್ರತ್ಯಾರೋಪಗಳು, ನ್ಯಾಯಾಲಯ ತೀರ್ಪನ್ನ ಕೊಟ್ಟಿದೆ. ನ್ಯಾಯಾಲಯ ತೀರ್ಪು ತನಿಖೆಗಳು ನಡೀತಾ ಇರ್ತದೆ. ಎಲ್ಲರ ಮೇಲೂ ತನಿಖೆಗಳು ನಡೀತಾ ಇರ್ತದೆ. ಆ ತನಿಖೆಗಳು ಬಂದ ನಂತರ ಜವಾಬ್ದಾರಿಯಲ್ಲಿರ್ತಕ್ಕಂಥವ್ರು ಖಂಡಿತ ಜವಾಬ್ದಾರಿಗೆ ಏನ್ ತನಿಖೆ ಆದೇಶ ಬರುತ್ತೆ ಅದಕ್ಕೆ ಎಲ್ಲರೂ ಕೂಡ ನ್ಯಾಯಾಂಗಕ್ಕೆ ನಾವು ತಲೆಬಾಗಬೇಕಾಗ್ತದೆ. ಆದ್ರೆ ಈ ರೀತಿಯಾಗಿ ಪ್ರತಿದಿನ ಇದನ್ನೇ ಒಂದು ದೊಡ್ಡ ವಿಚಾರ ಅಂತ ಹೇಳಿ ಮಾಡ್ತಕ್ಕಂಥದ್ದು ಎಷ್ಟು ಸರಿ ಅಂತಕ್ಕಂಥದ್ದನ್ನ ನಾನು ಈ ಸಂದರ್ಭದಲ್ಲಿ ತಮ್ಮ ಮುಂದೆ ಹೇಳಲಿಕ್ಕೆ ಬಯಸ್ತೇನೆ. ನಾನು ಹೇಳಿದ್ನಲ್ಲಪ್ಪ, ಇದೊಂದು ಚುನಾವಣೆ ಬಹಳ ದೂರ ಇದೆ. ರಾಜಕೀಯ ದೊಂಬರಾಟ ನಿಲ್ಲಿ. ತಾಯಿ ಚಾಮುಂಡೇಶ್ವರಿಯ ಪೂಜೆಯನ್ನ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಎಲ್ಲ ಮಾಡಿದ್ದಾರೆ, ನಾಡಿಗೆ ಒಳ್ಳೇದಾಗ್ಲಿ ಅಂತ ಹೇಳಿ. ಈಗ ಅವ್ರ ಕೆಲಸ ಏನು, ದೂರು ಕೊಡ್ಬೇಕಾಗಿತ್ತು, ದೂರು ಕೊಟ್ಟಿದ್ದಾರೆ. ಅವರ ಅಪೀಲ್ ಏನಿತ್ತು ತನಿಖೆ ಮಾಡಬೇಕು ಅಂತ ಹೇಳಿ ನ್ಯಾಯಾಲಯ ಅದನ್ನ ಮನ್ನಣೆ ಮಾಡಿದೆ. ತನಿಖೆ ಮಾಡ್ತಾ ಇದ್ದಾರೆ. ತನಿಖೆ ಆಗೋವರೆಗೂ ಕೂಡ ಎಲ್ಲರೂ ಕೂಡ ತಾಳ್ಮೆಯಿಂದ ಇರಬೇಕಾಗ್ತದೆ. ತನಿಖೆನಲ್ಲಿ ಯಾವುದು ಸರಿ ಯಾವುದು ತಪ್ಪು ಅಂತಕ್ಕಂಥದ್ದು ತನಿಖಾಧಿಕಾರಿಗಳು ತೀರ್ಮಾನವನ್ನ ಮಾಡ್ತಾರೆ. ತನಿಖಾಧಿಕಾರಿಗಳಿಗೆ ಮುಕ್ತವಾದಂತ ಅವಕಾಶವನ್ನ ಎಲ್ಲರೂ ಕೂಡ ಕೊಡಬೇಕು. ಇಲ್ಲ, ಅದು ಅವ್ರ ಪಕ್ಷದ ಆಂತರಿಕ ವಿಚಾರ. ಅವ್ರ ಪಕ್ಷದ ಅವ್ರಿಗೂ ಕೂಡ
ಸ್ವತಂತ್ರ ಅಂತಕ್ಕಂಥದ್ದಿದೆ. ಎಲ್ಲವನ್ನೂ ಕೂಡ ಅವ್ರು ಮಾಡಿದ್ದನ್ನೆಲ್ಲ, ಅವ್ರ ನಾಯಕರು ಮಾಡಿದ್ದನ್ನ ಎಲ್ಲ ಒಪ್ಕೋಬೇಕು ಅಂತಕ್ಕಂಥದ್ದಿಲ್ಲ. ಅವರು ಇರ್ತಕ್ಕಂಥ ವಾಸ್ತವತೆಯನ್ನ ಜನರ ಮುಂದೆ ಹೇಳುವಂತ ಪ್ರಯತ್ನವನ್ನ ಮಾಡಿದ್ದಾರೆ. ಅವ್ರು ಹೇಳಿರುವಂಥದ್ದು ಎಲ್ಲರೂ ಕೂಡ ಇದರಲ್ಲಿ ಅಪರಾಧಿಗಳಿದ್ದಾರೆ, ಎಲ್ಲರೂ ಕೂಡ ಬೆನಿಫಿಷರೀಸ್ ಇದ್ದಾರೆ ಅಂತ GT ದೇವೇಗೌಡರು ಹೇಳಿದ್ದಾರೆ. ಎಲ್ಲಾ ಪಕ್ಷದವರು ಕೂಡ ಬೆನಿಫಿಷರೀಸ್ ಇದ್ದಾರೆ. ಜೊತೆಗೆ ಸರ್ಕಾರದ ನಿಯಮದಂತೆ ಇದು ತೀರ್ಮಾನ ಆಗಿರುವಂಥದ್ದು. ಇದಾಗಿರುವಂಥದ್ದು ಕೂಡ ಭಾರತೀಯ ಜನತಾ ಪಕ್ಷದ ಸರ್ಕಾರದ ಅವಧಿನಲ್ಲೇ ಆಗಿದೆ. ಸೊ ಹಾಗಾಗಿ ಇದನ್ನ ಯಾಕೆ ಇಷ್ಟೊಂದು ದೊಡ್ಡದು ಮಾಡ್ತಾ ಇದ್ದೀರಿ ಅಂತಕ್ಕಂಥದ್ದನ್ನ ಹೇಳಿದ್ದಾರೆ. ನನಗೆ ಅದರ ಬಗ್ಗೆ ಗೊತ್ತಿಲ್ಲ. ನನಗೆ ಅದರ ಬಗ್ಗೆ ಮಾಹಿತಿ ಇಲ್ಲ. ನೀವು ಮಾಧ್ಯಮದವ್ರಿಗೆ ಏನಾರ ಮಾಹಿತಿ ಇದ್ರೆ ನೀವು ತೋರಿಸಿ, ನಿಮ್ಗೇನೇನು ಸಿಕ್ಕಿದೆ ನಿಮ್ಮ ಮಾಹಿತಿಗಳು ತೋರಿಸಿ. ನನಗೆ ಅದರ ಬಗ್ಗೆ ಮಾಹಿತಿ ಇಲ್ಲ. ನಾ ಹೇಳದ್ನಲ್ಲಪ್ಪ, ಇದು ಅಸಹ್ಯವಾದಂಥ ವಾತಾವರಣ. ಕರ್ನಾಟಕದ ಬೆಳವಣಿಗೆಗೆ ಇದು ಒಳ್ಳೆಯದಲ್ಲ. ಕರ್ನಾಟಕದ ನಾವು ಹೆಮ್ಮೆಯಿಂದ ಎಲ್ಲ ಕಡೆ ಹೇಳ್ಕೊಳ್ತಾ ಇದ್ವಿ, ಉತ್ತಮ ಆಡಳಿತ, ಉತ್ತಮ ಬೆಳವಣಿಗೆ, ಉತ್ತಮ ಪ್ರಗತಿಯನ್ನ ಕರ್ನಾಟಕ ಸಾಧಿಸ್ತದೆ ಅಂತಕ್ಕಂಥದ್ದು. ಆದರೆ ಇತ್ತೀಚಿನ ಬೆಳವಣಿಗೆ ಇಡೀ ದೇಶದಲ್ಲಿ ತಲೆ ತಗ್ಗಿಸುವಂತ ರೀತಿಯಲ್ಲಿ ನಡೀತಾ ಇದೆ. ಎಲ್ಲಾ ಪಕ್ಷಗಳು ಬೆಳೆದಿವೆ. ಇದು ಒಂದು ಪಕ್ಷದ ಕೊಡುಗೆ ಅಲ್ಲ. ಇದು ನಾನ್ ನ್ಯೂಸಲ್ಲಿ ಇರಬೇಕು ಅಂತ ಎಲ್ಲರೂ ಕಾಂಪಿಟೇಷನ್. ಜೊತೆಗೆ ಮಾಧ್ಯಮ ಸ್ನೇಹಿತರು ಒಂದಷ್ಟು ಕಾಂಟ್ರಿಬ್ಯೂಷನ್ ಇರ್ಬೋದೇನೋ. ನೀವು ಕೂಡ ಸಮಾಜನ ತಿದ್ದಬೇಕಾಗ್ತದೆ. ವೈಯಕ್ತಿಕವಾಗಿ ಹೇಳ್ತೀನಿ, ನಿಮ್ಮ ಮೇಲೆ ಆರೋಪ ಅಲ್ಲ ನಂದು. ನೀವು ಕೂಡ ಸಮಾಜನ, ನಮ್ಮ ರಾಜ್ಯದ ಹಿತದೃಷ್ಟಿಯಿಂದ, ಬೆಳವಣಿಗೆ ಹಿತದೃಷ್ಟಿಯಿಂದ ಇಲ್ಲ ನಾಯಕರ ಬಗ್ಗೆ ಬೇಸತ್ತೋಗಿದ್ದಾರೆ. ಬೇಕಾದ್ರೆ ನೀವು ಹೋಗಿ ಇಂಟರ್ನಲ್ ಸರ್ವೆ ಮಾಡಿ. ನಾಯಕರುಗಳ ದಿನನಿತ್ಯದ, ಪ್ರತಿನಿತ್ಯದ ಈ ಒಂದು ಏನು ಜಂಜಾಟಗಳು, ಹೇಳಿಕೆಗಳು ನಡೀತಾ ಇದೆ, ಇದೊಂಥರ ಮಸಾಲೆ ಇದ್ದೆ. ಅದು ದಿನ ನಡೆಯೋದಿಲ್ಲ. ಅದು ಸ್ವಲ್ಪ ದಿನಕ್ಕೆ ಹೋದ್ರೆ ನಾನು ಆಗಲೇ 2-3 ಪದ ಹೇಳಿದ್ದೀನಿ ನೀವು ಬರೋಕ್ಕಿಂತ ಮುಂಚೆ. ಅದನ್ನು ರಿವೈಂಡ್ ಮಾಡ್ಕೊಂಡು ನೋಡ್ಕೊಳ್ಳಿ. ಬೀದಿಗಳಲ್ಲಿ ಮುಂದೊಂದು ದಿನ ಕಲ್ಲೊಡಿಬೇಕಾದಂಥ ಅನಿವಾರ್ಯ ಪರಿಸ್ಥಿತಿ ಎದುರಿಸ್ಬೇಕಾಗ್ಬೋದು ಇದೇ ರೀತಿ ಮುಂದುವರೆದ್ರೆ. ಒಂದು ಪಕ್ಷದವರಲ್ಲ, ಎಲ್ಲ ಪಕ್ಷದವರು, BJP-ನಲ್ಲಿರ್ತಕ್ಕಂಥ ವಿಚಾರಗಳಿರ್ಬೋದು, JDS-ನಲ್ಲಿರ್ತಕ್ಕಂಥ ವಿಚಾರಗಳಿರ್ಬೋದು, ಪ್ರತಿಯೊಬ್ಬ ಪಕ್ಷದ್ದು ನಾನು ವಿಚಾರಗಳನ್ನ ಹೇಳ್ತಾ ಹೋಯ್ತು ಅಂದ್ರೆ ಬಹಳ ದೊಡ್ಡದಾಗ್ತದೆ. ಕೆಲವ್ರು ನಾ ಹೇಳಿದ್ದೆಲ್ಲ ಸತ್ಯ ಅಂತ ಹೇಳ್ಬಿಟ್ಟು ದಿನ ಬೆಳಗ್ಗೆ ಒಂದು ಸ್ಟೇಟ್ಮೆಂಟು, ರಾತ್ರಿ ಒಂದು ಸ್ಟೇಟ್ಮೆಂಟು ತಿರುಗಾಗ್ತಾನೆ ಇರ್ತಾರೆ. ಏನು ಮಾಡೋಕ್ಕಾಗಲ್ಲ. ಅದನ್ನ ನೀವು ತೋರಿಸ್ತಾ ಇರ್ತೀರಿ, ಜನನೂ ಖುಷಿಯಿಂದ ನೋಡ್ತಾ ಇರ್ತಾರೆ. ನನಗೆ ಗೊತ್ತಿಲ್ಲ. ನಾನು ಸದ್ಯಕ್ಕೆ ರೆಸ್ಟಲ್ಲಿದ್ದೀನಿ. ನಾನು ಯಾವ ವಿಚಾರಗಳ ಬಗ್ಗೆನೂ, ಚನ್ನಪಟ್ಟಣದ ವಿಚಾರದ ಬಗ್ಗೆನೂ ಮಾತಾಡೋದಿಲ್ಲ. ಸರ್ಕಾರ ನಿರಂತರವಾಗಿ ಕಾರ್ಯಕ್ರಮಗಳನ್ನು ರೂಪಿಸ್ತಾ ಇದೆ, ಅಭಿವೃದ್ಧಿ ಕೊಡ್ತಾ ಇದೆ, ಜನರ ಯೋಜನೆಗಳನ್ನ ಜನರಿಗೆ ತಲುಪಿಸುವಂತ ಕೆಲಸ ಮಾಡ್ತಾ ಇದೆ. ಸರ್ಕಾರದ ಜವಾಬ್ದಾರಿ ಅಭಿವೃದ್ಧಿಯನ್ನ ಮಾಡಬೇಕಾಗಿರ್ತಕ್ಕಂಥದ್ದು. ಅಲ್ಲಿ ಶಾಸಕರು ನಿಷ್ಕ್ರಿಯವಾಗಿದ್ರು. ಸೊ ಹಾಗಾಗಿ ಸಾಕಷ್ಟು ಸಮಸ್ಯೆಗಳಿತ್ತು. ಅಭಿವೃದ್ಧಿಯನ್ನ ಬೇಕು ಅಂತ ಹೇಳಿ ಆ ಭಾಗದ ಸಾರ್ವಜನಿಕರು ಅನೇಕ ಸಂದರ್ಭಗಳಲ್ಲಿ ಅರ್ಜಿಗಳನ್ನು ಸಲ್ಲಿಕೆ ಮಾಡಿದ್ರು. ಮಾನ್ಯ ಉಪಮುಖ್ಯಮಂತ್ರಿಗಳಿಗೆ ಬಾಗಿಲಿಗೆ ಬಂತು ಸರ್ಕಾರ, ನಿಮ್ಮ ಮನೆಗೆ ಸೇವೆಗೆ ಇರಲಿ ಸಹಕಾರ ಅನ್ನೋಂಥ ಕಾರ್ಯಕ್ರಮದಲ್ಲಿ ಸುಮಾರು 20,000ಕ್ಕೂ ಹೆಚ್ಚು ಅರ್ಜಿಗಳು ಬಂದಿತ್ತು. ಅದನ್ನ ವಿಲೆ ಮಾಡ್ತಾ ಇದ್ದಾರೆ. ಎಲ್ಲೆಲ್ಲಿ ಏನೇನು ಬೇಡಿಕೆಗಳನ್ನ ಇಟ್ಟಿದ್ರು ಆ ಎಲ್ಲ ಬೇಡಿಕೆಗಳನ್ನ ಇಟ್ಟಿದ್ದಾರೆ. ಜೊತೆಗೆ ಚನ್ನಪಟ್ಟಣ DK ಶಿವಕುಮಾರ್ ಅವರ ರಾಜಕೀಯದ ಭವಿಷ್ಯದ ಒಂದು ಭಾಗ. ಯಾಕೆ ಅಂತ ಅಂದ್ರೆ ಹಿಂದೆ ಚನ್ನಪಟ್ಟಣ ತಾಲೂಕು ಕೂಡ
ಕ್ಷೇತ್ರಕ್ಕೆ ಸಾತನೂರು ವಿಧಾನಸಭಾ ಕ್ಷೇತ್ರಕ್ಕೆ ಒಂದು ಪಾರ್ಟ್ ಆಗಿತ್ತು. ಸೊ ಅಂಥ ಸಂದರ್ಭದಲ್ಲಿ ಅವರ ಬೆಳವಣಿಗೆಗೆ ಸಾಕಷ್ಟು ಸಹಕಾರವನ್ನು ಕೊಟ್ಟಿದೆ. ಆ ಒಂದು ಋಣವನ್ನು ತೀರಿಸಬೇಕಾದಂಥ ಜವಾಬ್ದಾರಿ ಡಿ ಕೆ ಶಿವಕುಮಾರ್ ಅವ್ರ ಮೇಲೂ ಇದೆ. ಸೊ ಜಿಲ್ಲೆ ನಾವು ಈಗಾಗಲೇ ನಾನು ಹೇಳಿದ್ದೇನೆ, ಡಿ ಕೆ ಶಿವಕುಮಾರ್ ಅವರು ಹೇಳಿದ್ದಾರೆ, ಉಪಮುಖ್ಯಮಂತ್ರಿಗಳು, ಈ ಜಿಲ್ಲೆಯನ್ನ ರಾಜ್ಯದಲ್ಲಿ ಒಂದು ಮೊದಲನೇ ಸ್ಥಾನದಲ್ಲಿ ನಿಲ್ಲುವಂಥ ಪ್ರಯತ್ನವನ್ನು ನಾವು ಮಾಡ್ತೇವೆ ಅಂತ ಹೇಳಿ. ಅಥವಾ ನಾನು ಸೋತಿದ್ದೀನಿ ಅಂಥೇಳಿ ಅದನ್ನು ತಡೀಲಿಕ್ಕೆ ಸಾಧ್ಯ ಇಲ್ಲ. ನಮ್ಮ ಗುರಿ ಈ ಜಿಲ್ಲೆಯನ್ನ ರಾಜ್ಯದಲ್ಲಿ ಒಂದು ಪ್ರಥಮ ಸ್ಥಾನದಲ್ಲಿ ನಿಲ್ಲಿಸಿ ಎಲ್ಲ ವಿಚಾರಗಳಲ್ಲೂ ಕೂಡ ಒಂದು ಬೆಳವಣಿಗೆಯನ್ನು ಸಾಧಿಸಬೇಕು ಅಂತಕ್ಕಂಥ ಗುರಿಯನ್ನು ಇಟ್ಕೊಂಡು ನಮ್ಮೆಲ್ಲ ಶಾಸಕರು, ರಾಮನಗರದವ್ರು ಇರ್ಬೋದು, ಚನ್ನಪಟ್ಟಣದವ್ರು ಇರ್ಬೋದು, ಕನಕಪುರ ಇರ್ಬೋದು, ಮಾಗಡಿ ಇರ್ಬೋದು, ಎಲ್ಲರೂ ಕೂಡ ಒಂದು ಗುರಿಯನ್ನು ಇಟ್ಕೊಂಡು ಕೆಲಸವನ್ನು ಮಾಡ್ತಾ ಇದ್ದಾರೆ. ಚನ್ನಪಟ್ಟಣದ ಶಾಸಕರು ಹಿಂದೆ ಸಹಕಾರ ಕೊಡ್ತಿರ್ಲಿಲ್ಲ, ಈಗ ಖಾಲಿ ಇತ್ತು. ಖಾಲಿ ಇರುವಂಥ ಸಂದರ್ಭದಲ್ಲಿ ಒಂದು ಅಭಿವೃದ್ಧಿಗೆ ಚಾಲನೆಯನ್ನು ಕೊಟ್ಟಿದ್ದಾರೆ. ಎಲ್ಲ ವಿಭಾಗದಲ್ಲೂ ಕೂಡ ಸುಮಾರು 400ಕ್ಕೂ ಹೆಚ್ಚು ಕೋಟಿ ಅನುದಾನವನ್ನು ಆ ಕ್ಷೇತ್ರದ ಅಭಿವೃದ್ಧಿಗೆ ನಾವು ಕೊಟ್ಟಿದ್ದೇವೆ. ಗೊತ್ತಿಲ್ಲ, ಅವ್ರ ಪರ್ಸನಲ್, ಅವರು ಇಬ್ರು ಫ್ರೆಂಡ್ಸು. ಅವರೊಬ್ರು ಡೈರೆಕ್ಟ್ರು, ಒಬ್ರು ಪ್ರೊಡ್ಯೂಸರು, ಒಬ್ರು ಆಕ್ಟ್ರು. ಒಂದೊಂದು ಟೈಮಲ್ಲಿ ಪ್ರೊಡ್ಯೂಸ್ ಮಾಡ್ತಾ ಇರ್ತಾರೆ, ಒಂದು ಸೈಡ್ ಬಲ್ಲಿ ಆಕ್ಟಿಂಗ್ ಮಾಡ್ತಾ ಇರ್ತಾರೆ, ಒಂದು ಪ್ರೊಡ್ಯೂಸ್ ಮಾಡ್ತಾ ಇರ್ತಾರೆ. ಸೊ ಅವರ ಯಾರನ್ನ ನೀವು ಅವ್ರನ್ನೇ ಕೇಳ್ಕೋಬೇಕು. ಇವ್ರು ಪ್ರೊಡ್ಯೂಸರ್ ಆದಾಗ ಅವ್ರು ಆಕ್ಟ್ ಮಾಡ್ತಾ ಇರ್ತಾರೆ, ಅವ್ರು ಪ್ರೊಡ್ಯೂಸರ್ ಆದಾಗ ಇವ್ರು ಆಕ್ಟ್ ಮಾಡ್ತಾ ಇರ್ತಾರೆ. ಮಧ್ಯದಲ್ಲಿ ಡೈರೆಕ್ಟ್ರು, ಪ್ರೊಡಕ್ಷನ್ನು, ಅವು ಇವು ಏನೇನೋ ಮಾಡ್ತಾ ಇರ್ತಾರೆ. ಸೊ ಆ ಟೀಮ್ ಬಗ್ಗೆ ನನಗೆ ಗೊತ್ತಿಲ್ಲ, ನೀವೇ ಕೇಳ್ಕೋಬೇಕು. ಸರ್, ಹಿಂದೆ ಚನ್ನಪಟ್ಟಣಕ್ಕೆ ಹೋದಂತ ಸಂದರ್ಭದಲ್ಲಿ ಜಮೀರಮ್ಮ ಓಪನ್ ಸ್ಟೇಜ್ ಅಲ್ಲೇ ಡಿ ಕೆ ಸುರೇಶ್ ಅವರು ಈ ಕ್ಷೇತ್ರಕ್ಕೆ ಅಭ್ಯರ್ಥಿ ಆಗ್ಬೇಕು ಇದು ಜನರ ಅಭಿಪ್ರಾಯ ಅಂತಂದೇಳಿ ಡಿಸಿಎಂಗೆ ಮನವಿ ಮಾಡಿದ್ರು. ಅವರ ಅಭಿಮಾನಕ್ಕೆ ನಾನು ನನ್ನ ಸಾಷ್ಟಾಂಗ ನಮಸ್ಕಾರಗಳನ್ನು ಹೇಳ್ತೇನೆ. ಅವರ ಅಭಿಮಾನ, ಪ್ರೀತಿ, ವಿಶ್ವಾಸ ನನ್ನ ಮೇಲೆ ನಿಟ್ಟಿದ್ದಾರೆ. ಸೊ ಒಟ್ಟಿನಲ್ಲಿ ಇವತ್ತು ಚುನಾವಣೆ ಇನ್ನೂ ಘೋಷಣೆ ಆಗಿಲ್ಲ. ಚುನಾವಣೆ ಘೋಷಣೆ ಆದಾಗ ನಮ್ಮ ಪಕ್ಷ ಒಂದು ಒಳ್ಳೆಯ ಸೂಕ್ತ ಅಭ್ಯರ್ಥಿಯನ್ನು ಕಣಕ್ಕೆ ನಾವು ಇಳಿಸ್ತೀವಿ. ನನಗೇನು ಅನ್ಯಾಯ ಆಗಿಲ್ಲ ರೀ. ನನಗೆ ಸ್ವಲ್ಪ ಹೇಳ್ತೀನಿ ಕೇಳಿಲ್ಲ. ನನಗೆ ಜನ ಕೆಲಸ ಮಾಡಿದ್ರೆ ಸಾಕು, ರೆಸ್ಟ್ ತಗೋ ಅಂತ ಹೇಳಿದ್ದಾರೆ. ರೆಸ್ಟ್ ತಗೋತಾ ಇದ್ದೀನಿ. ನಾನು ನನ್ನ ಕೆಲಸಗಳು, ಬೇರೆ ಬೇರೆ ವಿಚಾರಗಳ ಬಗ್ಗೆ ತಿಳ್ಕೊಳ್ಳೋದಕ್ಕೆ ನನಗೂ ಅನುಕೂಲ ಆಗಿದೆ. ನಾವೆಲ್ಲ ರಾಮನಗರ ಕ್ಷೇತ್ರಕ್ಕೂ ಹೋಗಿ, ರಾಮನಗರ ಕ್ಷೇತ್ರದಲ್ಲೂ ಸುಮಾರು ಒಂದು 500 ಕೋಟಿ ರೂಪಾಯಿ ಕೆಲಸ ನಡೀತಾ ಇದೆ. ಮಾಗಡಿ ಕ್ಷೇತ್ರಕ್ಕೆ ಹೋಗಿ ಅಲ್ಲೂ ಕೂಡ ಕೆಲಸಗಳು ನಡೀತಾ ಇದೆ. ನಾನು ಎಲ್ಲೆಲ್ಲಿ ಕೆಲಸ ಕಾರ್ಯಗಳನ್ನು, ಕುಣಿಗಲ್ಗೆ ಹೋಗಿ ಅಲ್ಲೂ ಕೂಡ ಸುಮಾರಷ್ಟು ಕೆಲಸ ಕಾರ್ಯಗಳು, ಅಭಿವೃದ್ಧಿ ಕೆಲಸಗಳಿಗೆ ನಾವು ಚಾಲನೆಯನ್ನು ಕೊಟ್ಟಿದ್ದೇವೆ. ನಾನು ಸೋತಿದ್ದೀನಿ ಅಂತ ಹೇಳಿ ಕೆಲಸದ ಬಗ್ಗೆ ಇದೆ. ನನ್ನ ಶಾಸಕರುಗಳು, ಆ ಭಾಗದ ನಾಯಕರುಗಳು ಯಾರು ಬಂದು ನನಗೆ ಏನನ್ನ ಮನವಿಯನ್ನ ಕೊಟ್ಟು ಯಾವ ರೀತಿ ನಮ್ಗೆ ಅಭಿವೃದ್ಧಿ ಆಗಬೇಕು ಅಂತ ಹೇಳ್ತಾರೋ ಅವ್ರ ಜೊತೆ ನಮ್ಮ ಸರ್ಕಾರ ಇರೋದ್ರಿಂದ ನಾನು ಸಂಪೂರ್ಣವಾದಂಥ ಸಹಕಾರವನ್ನು ಕೊಡ್ತಾ ಇದ್ದೇನೆ. ಮುಂದೇನೂ ಕೂಡ ನಾನು ಮುಂದುವರಿಸ್ತೇನೆ. ನನಗೆ ಗೊತ್ತಿಲ್ಲ. ನಾನು ಯಾರ ಬಗ್ಗೆನೂ ಮಾಹಿತಿ ತಿಳ್ಕೊಳಕ್ ಹೋಗೋದಿಲ್ಲ. ನನಗೆ ಫ್ರೀ ಟೈಮ್ ಇಲ್ಲ. ಐ ಆಮ್ ಫುಲ್ಲಿ ಎಂಗೇಜ್ಡ್. ನಾನು ಬೇರೆಯವ್ರ ಬಗ್ಗೆ ಮಾಹಿತಿ ತಿಳ್ಕೊಳ್ಳೋಣ. ನಾನು ನೆಗೆಟಿವ್ ಹೋಗೋಣಲ್ಲ, ನಾನು ಪಾಸಿಟಿವ್ ಅಲ್ಲಿ ಹೋಗೋಣ. ಹಿಂದೆ ತಿರುಗಿ ನೋಡೋಣಲ್ಲ, ಮುಂದೆ ನೋಡೋಣ. ನಾನು ಮುಂದಿನ ದಿಕ್ಸೂಚಿ ಏನಿದೆ ಅದನ್ನ ನೋಡೋಣ. ಹಿಂದೆ ಯಾರು ಮಾತಾಡ್ತಾರೆ, ಹಿಂದೆ ಏನ್ ಹೇಳ್ತಾರೆ, ಅದ್ರ ಬಗ್ಗೆ ನಾನು ಚಿಂತನೆ ಮಾಡ್ತಕ್ಕಂಥವನಲ್ಲ. ನನ್ನ ಗುರಿ ಅಭಿವೃದ್ಧಿ. ನನ್ನ ಗುರಿ ನನ್ನ ಕಷ್ಟ ಕಾಲಕ್ಕೆ ನಿಂತಂತವರ ರಕ್ಷಣೆ. ನಿನ್ನೆ ಸಿಎಂ ಚಾಮುಂಡೇಶ್ವರಿ ತಾಯಿ ಇನ್ನು 1 ವರ್ಷ ನಮ್ಗೆ ಆಶೀರ್ವಾದ ಮಾಡಿ ಅಂತ ಹೇಳಿದ್ರು. ಅಂದ್ರೆ ಇನ್ನು 1 ವರ್ಷ ಮಾತ್ರ ಇರ್ತಾರ, 5 ವರ್ಷಕ್ಕೆ? ಅವರೇ ನಮ್ಮ ನಾಯಕರು, ಸಿದ್ದರಾಮಯ್ಯನವರೇ ನಮ್ಮ ನಾಯಕರು. ಮುಂದಿನ 5 ವರ್ಷಗಳ ಕಾಲ ಈ ಅವಧಿಯಲ್ಲಿ ಸಂಪೂರ್ಣವಾಗಿ ಅವರೇ ಮುಖ್ಯಮಂತ್ರಿ ಆಗಿರ್ಬೇಕು ಅಂತಕ್ಕಂಥದ್ದು ನಮ್ಮೆಲ್ಲರ ಬಯಕೆ. ಅವರು ಏನು ಈ ಒಂದು ಆರೋಪಗಳೇನು ಬರ್ತಾ ಇದೆ, ಆ ಆರೋಪಗಳಿಂದ ಅತಿ ಶೀಘ್ರದಲ್ಲೇ ಚಾಮುಂಡಿಯ ಆಶೀರ್ವಾದದಿಂದ ಈಚೆ ಬರ್ತಾರೆ ಅಂತಕ್ಕಂಥ ವಿಶ್ವಾಸ ನನಗಿದೆ. ಯಾರು ಕೂಡ ಅಳ್ಳಾಡಿಸ್ಲಿಕ್ಕೆ ಸಾಧ್ಯ ಇಲ್ಲ. ಮೊದಲಿಂದನೂ ನೋಡ್ರಿ, ಈಗ ನಮ್ಮ ಸಮಾಜದವರು ನಾವೆಲ್ಲ ಸೇರಿದ್ವಿ. ಹಲವಾರು ವಿಚಾರಗಳನ್ನ ಚರ್ಚೆ ಮಾಡಿದ್ವಿ. ಪರಮೇಶ್ವರ್ ಅವರು ಕೂಡ PCC ಅಧ್ಯಕ್ಷರಾಗಿ ಸುಮಾರು 8 ವರ್ಷಗಳ ಕಾಲ ಕೆಲಸ ಮಾಡಿದಂಥವ್ರು.
ಸತೀಶ್ ಜಾರಕಿಹೊಳಿ ಅವರು ಕೂಡ ಪಕ್ಷದ ಕಾರ್ಯಾಧ್ಯಕ್ಷರಾಗಿ ಜವಾಬ್ದಾರಿ ಇಟ್ಕೊಂಡಿರ್ತಕ್ಕಂಥವ್ರು. ಸೊ ಆ ಸಮಾಜದ ಕಷ್ಟ ಸುಖಗಳನ್ನ ಮಾತಾಡ್ತಕ್ಕಂಥದ್ದು, ಆ ಸಮಾಜದ ಏಳಿಗೆಯನ್ನ ಬಯಸ್ತಕ್ಕಂಥದ್ದು, ಜೊತೆಗೆ ರಾಜ್ಯದ ಈ ವಿದ್ಯಮಾನಗಳೇನಿರ್ತದೆ ಆ ವಿದ್ಯಮಾನಗಳನ್ನ ಯಾವ ರೀತಿ ನಾವು ಎದುರಿಸ್ಬೇಕು ಅಂತಕ್ಕಂಥ ವಿಚಾರಗಳನ್ನ ಸಾಮಾನ್ಯವಾಗಿ ನೀವು ಕೂಡ ಚರ್ಚೆ ಮಾಡ್ತೀರಿ, ನಾವು ಕೂಡ ಚರ್ಚೆ ಮಾಡ್ತೀವಿ, ಅದ್ರಲ್ಲಿ ತಪ್ಪೇನಿಲ್ಲ. ಜಾತಿ ಗಣತಿ ವಿಚಾರವನ್ನ ಸ್ವಲ್ಪ ಎಚ್ಚರಿಕೆಯ ನಡೆಯನ್ನ ಇಡಬೇಕಂತ ಹೇಳಿ ಮಾನ್ಯ ಮುಖ್ಯಮಂತ್ರಿಗಳನ್ನ ನಾನು ಒತ್ತಾಯ ಮಾಡ್ತೇನೆ. ಜಾತಿ ಗಣತಿ ವಿಚಾರ ಇವತ್ತು ಕೇಂದ್ರ ಸರ್ಕಾರ ಕೂಡ ಸೆನ್ಸಸ್ ಅನ್ನ ಘೋಷಣೆ ಮಾಡಿದ್ದಾರೆ. ಸೆನ್ಸಸ್ ಮಾಡುವಂತ ಸಂದರ್ಭದಲ್ಲಿ ಯಾವ್ಯಾವ ರೀತಿಯ ಮಾನದಂಡಗಳನ್ನ ಉಪಯೋಗಿಸ್ತಾರೆ, ಅವರು ಕೂಡ ಜಾತಿ ಜನಗಣತಿಗೆ ಮುಂದಾಗ್ತಾ ಇರೋದ್ರಿಂದ ಸೊ ಒನ್ಸ್ ಫಾರ್ ಆಲ್ ನ್ಯಾಷನಲ್ ಸೆನ್ಸಸ್ ಒಳಗಡೆನೆ ಬಂತು ಅಂತ ಅಂದ್ರೆ ಯಾವುದೇ ಗೊಂದಲಗಳು ಕೂಡ ಇರೋದಿಲ್ಲ. ಸೊ ಜೊತೆಗೆ ಮಾನ್ಯತೆ ಕೂಡ ಸಿಗುತ್ತೆ. ಇಲ್ಲಿ ಮಾನ್ಯತೆಗೆ ಕೊಟ್ಟ ಮೇಲೆ ಮಾನ್ಯತೆಗೂ ಕೂಡ ನಾವು ಹೋರಾಟವನ್ನ ಮಾಡಬೇಕಾಗ್ತದೆ. ಸೊ ಇನ್ನೊಂದು ವರ್ಷದೊಳಗಡೆ ಸೆನ್ಸಸ್ ಕೂಡ ಆಗ್ತಾ ಇರೋದ್ರಿಂದ ಅಲ್ಲಿವರೆಗೂ ಕಾಯ್ಬೇಕು ಅಂತ ಹೇಳಿ ನಾನು ಮಾನ್ಯ ಮುಖ್ಯಮಂತ್ರಿಗಳನ್ನ ಒತ್ತಾಯ ಮಾಡ್ತೇನೆ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.